ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅಶ್ವವೇಗ ನ್ಯೂಸ್. ನಾನು ನಿಮ್ಮ ರಾಘವ ಸೂರ್ಯ. ಸದ್ಯದ ಪ್ರಸ್ತುತ ಸುದ್ದಿ ಏನು ಅಂತ ನಿಮಗೆ ಗೊತ್ತಿದೆ. ಒಂದು ರಾಜಕಾರಣದಲ್ಲಿ ಯಾವ ರೀತಿಯಾಗಿ ತೆರೆಮರೆಯ ಕಸರತ್ತಿನಲ್ಲಿ ರಾಜಕೀಯದ ಆಟ ನಡೀತಾ ಇದೆ ಅನ್ನೋದು ಒಂದು ವಿಚಾರ. ಆದರೆ ಅದನ್ನು ಹೊರತುಪಡಿಸಿ ಕಳೆದ 10 ವರ್ಷಗಳಿಂದ ಅನ್ಯಾಯಕ್ಕೊಳಗಾದಂಥವರು, ಸಂತ್ರಸ್ತರು ಯಾವ ರೀತಿ ಕಷ್ಟ ಪಡ್ತಾ ಇದ್ರು, ಸಂಕಟ ಪಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಿದೆ. ಎಸ್, ಯುವರ್ ಗೆಸ್ ಇಸ್ ರೈಟ್. ವಿನಯ್ ಕುಲಕರ್ಣಿ ಪ್ರಸ್ತುತ ಶಾಸಕರು, ಮಾಜಿ ಸಚಿವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯನನ್ನ ಯಾವ ರೀತಿ ಸಂಚು ಮಾಡಿ, ಪಿತೂರು ಮಾಡಿ, ರಾಜಕೀಯ ವೈಷಮ್ಯದಿಂದ ಮಾರಕಾಸ್ತ್ರಗಳಿಂದ ಸಾಯಿಸಿದ್ರು, ಯಾವ ರೀತಿ ಸುಪಾರಿ ಕೊಟ್ಟಿದ್ರು ಅನ್ನೋದು ಈಗ ಇತಿಹಾಸ ಆಗಿದೆ. 10 ವರ್ಷ ಆದರೂ ನ್ಯಾಯ ಸಿಕ್ತು ಅನ್ನುವ ಮಾತಿಗೆ ಪೂರಕವಾಗಿ ಸದ್ಯದ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅಂದ್ರೆ ಅಧಿಕಾರದಲ್ಲಿದ್ದಾಗ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವ ಅಧಿಕಾರ ದಾಹಕ್ಕೆ, ದೌಲತ್ತಿಗೆ, ಸೊಕ್ಕಿಗೆ, ಆ ಅಹಂಕಾರಕ್ಕೆ ಪೆಟ್ಟು ಬಿದ್ದಿದೆ. ನಿಮಗೆ ಈಗ ನ್ಯಾಯ ಕೇಳಕ್ ಹೋಗ್ತಿದ್ದೀರಲ್ಲ, ಆಗ ಕೊಲೆ ಮಾಡಿಸುವಾಗ ಅವರ ಮಕ್ಕಳು ನಿಮಗೆ ನೆನಪಾಗ್ಲಿಲ್ವಾ? ಅವರ ಪೇರೆಂಟ್ಸ್ ನಿಮಗೆ ನೆನಪಾಗ್ಲಿಲ್ವಾ? ಅವರ ಬೆಂಬಲಿಗರು ನೆನಪಾಗ್ಲಿಲ್ವಾ ಅನ್ನುವ ವಿಚಾರವನ್ನ ಇಟ್ಕೊಂಡು ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಅದುವೇ ವಿಲನ್ ವಿನಯ್ ಕುಲಕರ್ಣಿ. ನಿಜ ಅಲ್ವಾ? ಅಂದ್ರೆ ಅಧಿಕಾರ ಇದ್ದಾಗ ನಾವು ಮನುಷ್ಯತ್ವವನ್ನ ಮರೆತು ಮನುಷ್ಯರನ್ನೇ ಮುಗಿಸ್ಬೇಕು ಅನ್ನುವ ಆ ಅಧಿಕಾರ ದಾಹಕ್ಕೆ, ಹಪಹಪಿಗೆ ಇವತ್ತು ನ್ಯಾಯ ಸಿಕ್ಕಿದೆ ಅಂತ ಅಂದ್ಕೊಳ್ಬಹುದಾ? ಅವ್ರಿಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇರಬಹುದು. ಆದ್ರೆ ಇದು ಯಾವ ಪಾಠ ಆಗುತ್ತೆ? ಅವ್ರದೇ ಸರ್ಕಾರ ಇರಬಹುದು, ಅವ್ರದೇ ಪಕ್ಷದ ಆಡಳಿತ ನಡೆಸ್ತಾ ಇರಬಹುದು. ಆದ್ರೆ ಅದ್ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ ಅನ್ನುವ ನಿಟ್ಟಿನಲ್ಲಿ ಸದ್ಯಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅವರು ದೋಷಿ ಅಂತ ಸಾಬೀತಾಗಿದೆ. ಯಾರು? ವಿನಯ್ ಕುಲಕರ್ಣಿ. ಎಸ್, ಪೊಲೀಸರು ಇದರಲ್ಲಿ ಯಾವ ರೀತಿ ಶಾಮೀಲಾಗಿದ್ರು, ಅವರ ಸಹಪಾಠಿಗಳು ಅಥವಾ ಸಹಚರರು, ಬೆಂಬಲಿಗರು ಯಾವ ರೀತಿ ಅವ್ರಿಗೆ ಸಹಕಾರ ಕೊಟ್ಟರು, ತದನಂತರ ಏನೆಲ್ಲ ಆಯಿತು ಅನ್ನೋದನ್ನ ನಾವು ನೀವೆಲ್ಲ ಗಮನಿಸಿದ್ದೀವಿ. ಆ ವೃತ್ತಾಂತವನ್ನ ಇಟ್ಕೊಂಡು ಟಿಲ್ ನಾವು ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆಯ ಸಂದೇಶ ರವಾನೆ ಮಾಡೋ ನಿಟ್ಟಿನಲ್ಲಿ ಲೆಟ್ಸ್ ಬಿಗಿನ್ ದ ಶೋ. ನನ್ನ ಜೊತೆಗೆ ಇವತ್ತು ಹಾಜರಾಗಿದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರು ಗೋವಿಂದರಾಜು ನಮ್ಮ ಜೊತೆಗಿದ್ದಾರೆ. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿ SP ನಾಗರಾಜ್ ನಮ್ಮ ಜೊತೆಗಿದ್ದಾರೆ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಪುಷ್ಪ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಓಕೆ, ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಇದರಲ್ಲಿ ಪರವಹಿಸ್ಕೊಳ್ಳುವಂಥದ್ದು, ವಿರೋಧ ಮಾಡುವಂಥದ್ದು ಯಾವುದೂ ಇಲ್ಲ. ಒಂದು ಆರೋಗ್ಯಕರ ಚರ್ಚೆ ಆಗಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಪಾಠ ಆಗಬೇಕು ಅನ್ನುವ ನಿಟ್ಟಿನಲ್ಲಿ, ಅವೇರ್ನೆಸ್ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನೌ. ಸಮ್ ಅಪ್ಡೇಟ್ಸ್ ಆರ್ ದೇರ್, ನೋಡ್ತಾ ಹೋಗೋಣ. ಎಸ್, ಒಂದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಅಧಿಕಾರದಲ್ಲಿದ್ದಾಗ ಕೊಲೆ, ಶಿಕ್ಷೆ ಆದ್ಮೇಲೆ ನೀವು ಕಣ್ಣೀರು ಹಾಕೋಕೆ ಹೋಗ್ತಿರಲ್ಲ, ಇದು ನಿಮಗೇನು ಅನ್ಸಲ್ವಾ? ನಿಮ್ಮ ಪರವಾಗಿ ಕೋರ್ಟಲ್ಲಿ ಅವಕಾಶ ಇದೆ, ನ್ಯಾಯವಾದಿಗಳು ನಿಮ್ಮ ಪರವಾಗಿ ವಾದ ಮಾಡಬಹುದು. ಆದರೆ ಜನ ಇದನ್ನು ನೋಡ್ತಾರಲ್ವಾ? ಸಾಮಾನ್ಯ ಜನರಿಗೊಂದು ನ್ಯಾಯ, ದೊಡ್ಡವ್ರಿಗೊಂದು ನ್ಯಾಯ ಅಂತ ಅನ್ಲಿಕ್ಕಾಗತ್ತಾ? ಅದಕ್ಕೆ ನಿಜಕ್ಕೂ ಕೂಡ ನಾವು ಗೌರವ ಕೊಡಲೇಬೇಕು ನ್ಯಾಯಾಲಯಕ್ಕೆ ಅನ್ನೋದಕ್ಕೆ ಪೂರಕವಾಗಿ ಈ ಒಂದು ಪ್ರಕರಣ ಇದೆ. ಯೋಗೇಶ್ ಗೌಡ ಕೊಲೆ ಆರೋಪಿಗೆ ಈಗ ಸದ್ಯಕ್ಕೆ ಕಣ್ಣೀರೇ ಗತಿಯಾಗಿದೆ. ಅದರ ಬ್ರೇಕಿಂಗ್ ಪಾಯಿಂಟ್ಸ್ನ ನಿಮ್ಮ ಅಶ್ವವೇಗ ನ್ಯೂಸ್ ಸ್ಕ್ರೀನ್ನಲ್ಲಿ ನೋಡ್ತಾ ಹೋಗೋಣ. ಅಧಿಕಾರದಲ್ಲಿದ್ದಾಗ ಏನ್ ಬೇಕಾದ್ರೂ ಮಾಡಬಹುದು. ಯೋಗೇಶ್ ಗೌಡ ಅನ್ನೋನು ಒಬ್ಬ ಮನುಷ್ಯ ಅನ್ನೋದನ್ನು ಮರೆತು ನಿಮ್ಗೆ ಅಧಿಕಾರ ದಾಹ, ಹಪಹಪಿ, ಮದ, ಸೊಕ್ಕು, ದೌಲತ್ತು ಎಲ್ಲವೂ ಕೂಡ ಬಂದ್ಬಿಡುತ್ತೆ. ಅದಕ್ಕೆ ಸ್ಮೃತಿ ಭ್ರಂಶ ಅಂತ ಕೂಡ ಹೇಳ್ತಾರೆ. ಅಂತಹ ಒಂದು ಸ್ಥಿತಿಯಲ್ಲಿ ನಿಮ್ಗೆ ಏನು ಗೊತ್ತಾಗಲ್ಲ. ಬಹುಶಃ ರಕ್ತ ಕಣ್ಣೀರು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ನಿನ್ನ ಸೆಕೆಂಡ್ ಹಾಫ್ ಚೆನ್ನಾಗಿರ್ಬೇಕು ಅಂದ್ರೆ ಫಸ್ಟ್ ಹಾಫ್ ಚೆನ್ನಾಗಿರ್ಬೇಕು ಅಂತ. ಅದು ನೆನಪಾಗ್ತಾ ಇದೆ. ಆಮೇಲೆ ತುಂಬಾ ಮದ ಬಂದಾಗ, ಸೊಕ್ಕು ಬಂದಾಗ ಶನಿ ಹೆಗಲ ಮೇಲೆ ಕೂತ್ಕೊಂಡು ಕಿವಿಯಲ್ಲಿ ಬೆರಳು ಬಿಡ್ತಾನಂತೆ. ಹಂಗಾಗಿದ್ಯಾ? ಜಸ್ಟ್ ಇಟ್ಸ್ ಫಾರ್ ಅವರ್ ಇಂಟ್ರೋಸ್ಪೆಕ್ಷನ್. ಇನ್ಯಾರಿಗೂ ಕೂಡ ಇಂತಹ ಗತಿ ಬರಬಾರ್ದು. ಯಾಕಂತ ಹೇಳಿದ್ರೆ ಒಬ್ಬ ಕೊಲೆ ಮಾಡಿದ್ದಾನೆ ಅಂತ ಹೇಳಿದ ತಕ್ಷಣ ಆತನನ್ನ ದೂಷಿಸೋದು ಕೂಡ ನಮ್ಮ ಕೆಲಸ ಅಲ್ಲ. ಆದರೆ ಏನಾಗುತ್ತೆ, ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕಲ್ವಾ? ಮನುಷ್ಯ ಸಂಘಜೀವಿ ಅಂತೀವಿ, ಮಾನವೀಯತೆಯೇ ಅದಕ್ಕಿಂತ ದೊಡ್ಡ ಸಿದ್ಧಾಂತ ಯಾವುದೂ ಇಲ್ಲ ಅಂತ ಹೇಳ್ತೀವಿ. ಆ ಹ್ಯೂಮನ್ ಬೀಯಿಂಗ್ ಅನ್ನೋದನ್ನ, ಆ ಎಳೆಯನ್ನ ಜ್ಞಾಪಿಸುವ ನಿಟ್ಟಿನಲ್ಲಿ ಇವತ್ತಿನ ಚರ್ಚೆಯನ್ನ
ನಾವು ಮಾಡ್ತಾ ಹೋಗೋಣ. ನಿಜ, ಆರಂಭದಲ್ಲಿ ಇದು ಭೂ ವಿವಾದ ಅಂತ ಹೇಳಲಾಗಿತ್ತು. ಅದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ಅವ್ರ ಜೊತೆ ಕೈ ಜೋಡಿಸಿತ್ತು, ಪೊಲೀಸ್ ಅಧಿಕಾರಿಗಳು ಅವ್ರ ಜೊತೆಗೆ ಇದ್ರು, ಶಾಮೀಲಾಗಿದ್ರು, ಎಲ್ಲವೂ ಆಯ್ತು. ಬಟ್ ಹೌ ಫೇರ್ ಇಟ್ ಈಸ್. 10 ವರ್ಷ ಆಯ್ತು ತಕ್ಷಣ 10 ವರ್ಷಕ್ಕಾದ್ರೂ ನ್ಯಾಯ ಸಿಗ್ತಾ ಇದೆ ಅಂತ ಅಂದ್ಕೊಳ್ಬಹುದು. ಆದ್ರೆ ಯೋಗೇಶ್ ಗೌಡ ಅವರ ತಾಯಿ ಇವತ್ತಿಲ್ಲ ಕಣ್ರಿ. ಅವ್ರ ತಾಯಿ ಕೂಡ, ಆ ತಾಯಿಗೆ ಎಷ್ಟು ಸಂಕಟ ಆಗಿರ್ಬೋದು ಆ ಸಂದರ್ಭದಲ್ಲಿ. ಅವರು ಕೂಡ ಹೋರಾಟ ಮಾಡ್ತಾ ಇದ್ರು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ. ಆದ್ರೆ ಶಿಕ್ಷೆ ಆಗ್ತಾ ಇದೆ, ಕಾನೂನಾತ್ಮಕವಾಗಿ ಏನ್ ನಡಿಬೇಕೋ ನಡೀತಾ ಇದೆ. ದೊಡ್ಡವ್ರಿಗೊಂದು ಸಣ್ಣವ್ರಿಗೊಂದು ನ್ಯಾಯ ಅಂತ ಅಂದುಕೊಳ್ಳುವವರಿಗೆ ಇದೊಂದು ಪಾಠ ಆಗಿದೆ. ಓ ಹಾಗಿಲ್ಲ, ನಾವೆಲ್ಲರೂ ಕೂಡ ನಿಯತ್ತಾಗಿದ್ರೆ ನಿಯತ್ತಾಗಿ ನಮಗೆ ಫಲಿತಾಂಶ ಸಿಗುತ್ತೆ. ಎಸ್, ಈಗ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಸಾಬೀತಾಗಿದೆ, ದೋಷಿ ಅಂತ ರುಜುವಾತಾಗಿದೆ. ಯಾವ ಆಧಾರದ ಮೇಲೆ? IPC ಸೆಕ್ಷನ್ 302 ಉದ್ದೇಶಪೂರ್ವಕ ಕೊಲೆ, ಕನಿಷ್ಠ ಜೀವಾವಧಿ ಶಿಕ್ಷೆ ಮತ್ತು ಗರಿಷ್ಠ ಮರಣದಂಡನೆ. ಎಸ್, ತಾವು ಕೂಡ ಬ್ರೇಕಿಂಗ್ ಪಾಯಿಂಟ್ಸ್ನಲ್ಲಿ ಗಮನಿಸಬಹುದು, ಸ್ಕ್ರೀನ್ನಲ್ಲಿ ನೋಡಬಹುದು. ಇನ್ನು IPC ಸೆಕ್ಷನ್ 120B ಕೊಲೆ ಮಾಡಲಿಕ್ಕೆ ಸಂಚು, ಜೀವಾವಧಿ ಶಿಕ್ಷೆ ಕೂಡ ಇಲ್ಲಿ ಲಭ್ಯ ಆಗಬಹುದು ಅನ್ನುವ ಮಾತಿದೆ. ಇನ್ನು IPC ಸೆಕ್ಷನ್ 201 ಕೊಲೆಯ ಸಾಕ್ಷ್ಯನಾಶ, 7 ವರ್ಷಗಳವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಬಹುದಾದಂಥ ಎಲ್ಲ ಸಾಧ್ಯತೆಗಳು ಇದೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬಹುದು. ಇವತ್ತು ಪ್ರಕಟ ಆಗುತ್ತೆ ಅಂತ ಹೇಳಲಾಗಿತ್ತು, ಆದರೆ ಕಾರಣಾಂತರಗಳಿಂದ ಆಗಿಲ್ಲ. IPC ಸೆಕ್ಷನ್ 148, IPC 149 ಮಾರ್ಕಾಸ್ತ್ರ ಹಿಡಿದು ಗಲಭೆ ಮಾಡಿರೋದ್ರಿಂದ 3 ವರ್ಷಗಳವರೆಗೂ ಕೂಡ ಜೈಲು ಶಿಕ್ಷೆ ವಿಧಿಸಬಹುದು. ಇವೆಲ್ಲ ಸಾಧ್ಯತೆಗಳು. ಆದರೆ ಅಲ್ಟಿಮೇಟ್ ಆಗಿ ಸಂವಿಧಾನದ ಅಡಿಯಲ್ಲಿ ಕಾನೂನಾತ್ಮಕ ತೀರ್ಪು ಬಂದ ನಂತರ ಇದಕ್ಕೆ ಒಂದು ಸ್ಪಷ್ಟವಾದಂಥ ಕ್ಲಾರಿಟಿ ಸಿಗುತ್ತೆ. ಎಸ್, ನೌ ಲೆಟ್ಸ್ ಗೋ ಫಾರ್ ಅ ಹೆಲ್ದಿ ಡಿಸ್ಕಷನ್. ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ ಪಕ್ಷ ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿ. ಎಸ್, ಐ ವಿಲ್ ಸ್ಟಾರ್ಟ್ ವಿತ್ SP ನಾಗರಾಜ್. ನಾಗರಾಜ್ ಸರ್, ಓವರ್ ಟು ಯು. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಇನ್ ಆ್ಯಂಡ್ ಔಟ್ ನಿಮ್ಗೆ ಗೊತ್ತಿದೆ ಏನಾಗಿದೆ ಅಂತ ಹೇಳಿ. ಎಲ್ಲ ಪ್ರಕರಣಗಳಲ್ಲೂ ಹೌ ಡು ಯು ಲುಕ್ ಇನ್ ಟು ಇಟ್, ಇದು ಹಿಂಗ ಏನು ಕೇಳಲ್ಲ. ನಿಮ್ಗೆ ಈ ಕ್ಷಣದಲ್ಲಿ ಏನು ಅನಿಸ್ತಾ ಇದೆ ಬೀಯಿಂಗ್ ಪೊಲೀಸ್ ಆಫೀಸರ್? ಅಟ್ ದ ಔಟ್ಸೈಡ್ ಐ ಮಸ್ಟ್ ಸೇ ನ್ಯಾಯ ಗೆದ್ದಿದೆ. ಹಾಂ, ನ್ಯಾಯ ಗೆದ್ದಿದೆ ಅಂದರೆ ನಮ್ಮಲ್ಲಿ 3 ಸಂವಿಧಾನಕ್ಕಾಗಿ ರಾಜ್ಯದಲ್ಲಿ ಡೆಮೊಕ್ರೆಟಿಕಲಿ ಕರೆಕ್ಟ್ ಪಿಲ್ಲರ್ಸ್ ಇದ್ದಾವೆ ಈ ಡೆಮೋಕ್ರಸಿನ ಕಾಪಾಡಲಿಕ್ಕೆ ಮತ್ತು ಜನರಿಗೆ ರಕ್ಷಣೆ ಕೊಡಲಿಕ್ಕೆ, ಜನರಿಗೆ ನಿಜವಾದ ಸ್ವಾತಂತ್ರ್ಯ ಸಿಗಲಿಕ್ಕೆ, ಆ ಸ್ವಾತಂತ್ರ್ಯನ ಅನುಭವಿಸ್ಲಿಕ್ಕೆ. ಪೊಲೀಸ್ ಕೂಡ ಒಂದು ಏಜೆನ್ಸಿ, ಎಕ್ಸಿಕ್ಯೂಟಿವ್ ಏಜೆನ್ಸಿ ಟು ಎಕ್ಸಿಕ್ಯೂಟ್ ದಿ ಲಾ ಆಫ್ ದಿ ಲ್ಯಾಂಡ್. ನೀವು ಹೇಳಿದ್ರಿ ಸಾಮಾನ್ಯನಿರಲಿ, ಬಡವ ಇರಲಿ, ಬಲ್ಲಿದನಿರಲಿ ಒಂದೇ ಕಾನೂನು. 2 ಕಾನೂನು ಮಾಡಿಲ್ಲಲ್ಲ. ಸಂವಿಧಾನ ಒಂದೇ. ಸಂವಿಧಾನದ ಅಡಿಯಲ್ಲೇ ಅದಕ್ಕೆ ಯಾವ ಒಂದು ತಪ್ಪಿಗೆ ಯಾವ ಶಿಕ್ಷೆ ಅಂತಲೂ ಕೂಡ ಇದೆ. ತಪ್ಪು ಯಾಕೆ ಮಾಡ್ತಾರೆ? ಕಾನೂನನ್ನು ಕೈಗೆತ್ಕೊಂಡು ತಮ್ಮ ಸ್ವಂತ ಏನಾದ್ರು ಒಂದು ವೈರತ್ವ ಇದ್ದರೆ ಅದನ್ನು ತೀರಿಸ್ಕೊಳ್ಳಿಕ್ಕೆ ಅಂತ ಅವರು ಸಮಾಧಾನ ಆಗ್ತಾರೆ ಕೆಲವು ಸಂದರ್ಭದಲ್ಲಿ. ಯಾಕೆ ಅಂದರೆ ನಾನು ಗೆದ್ದಿದ್ದೀನಿ, ಭಾಳ ಚಾಣಕ್ಯತನದಿಂದ ಈ ಒಂದು ಕೃತ್ಯ ಸಿಕ್ಕಿದ್ದೀನಿ ಅಂತ. ಅಂದರೆ ಇಟ್ಸ್ ಎ ಗೇಮ್ ಆಫ್ ವಿಟ್ ಅಂತ ಆಗ್ತಾರೆ. ವಿಟಿಯರ್ ಈಸ್ ದಿ ಮೋಸ್ಟ್ ವಿನ್ನರ್ ಅಂತ ಆಗಬಹುದು. ಕೆಲವು ಕೇಸುಗಳಲ್ಲಿ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಎಲ್ಲ ಸಮಯದಲ್ಲೂ ಇದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ನಾವು ನೋಡ್ಬೋದು. ಎಷ್ಟೋ ಜನ ನೀವು ನೋಡಿದರೆ ಸಾಕಷ್ಟು ಬಲ್ಲಿದವರು ಇವತ್ತು ರಸ್ತೆ ಮೇಲೆ ಓಡಾಡ್ತಿದ್ದಾರೆ, ನಮ್ಮ ಎದುರುಗಡೆನೇ ಓಡಾಡ್ತಿದ್ದಾರೆ. ಆದರೆ ಈ ಕೇಸ್ನಲ್ಲಿ CBIನವರು ಏನು ಲೋಕಲ್ ಪೊಲೀಸ್ ಮಾಡಿದರು, ಅಂದರೆ ರಾಜ್ಯ ಪೊಲೀಸ್ನವ್ರು ಮಾಡಿದರು, ಅದನ್ನು ಕೂಲಂಕುಷವಾಗಿ ಬದಿಗೆ ಇಟ್ಟು ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಮಾಡಿ ನಿಜವಾದ ಸಾಕ್ಷಿಗಳನ್ನು ಸಂಗ್ರಹಿಸಿ ಅವರ ಸಾಕ್ಷಿಗಳನ್ನು ಯಥಾವತ್ತಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ಓಕೆ, ಅರ್ಲಿಯರ್ ಪೊಲೀಸ್ನವರು ನೀವು ನೋಡಿದರೆ ಇವತ್ತು ಫರ್ಜರಿಗೆಲ್ಲ ಅವ್ರ ಮೇಲೆ 4 ಜನದ ಮೇಲೆ ಕೇಸ್ ಹಾಕಿದ್ದಾರೆ. ಅದು ಇಟ್ಸ್ ಎ ಶೇಮ್ ಆನ್ ಅವರ್ ಸ್ಟೇಟ್ ಪೊಲೀಸ್. ಬಿಕಾಸ್ ನಮ್ಮ ಒಂದು ಜಮಾನದಲ್ಲಿ ನಾವು ಈಗ ಮಾಡಿಲ್ಲ. ಯಾಕೆಂದ್ರೆ ಅಪ್ರಿಶಿಯೇಟ್ ಯುವರ್ ಅಥೆಂಟಿಸಿಟಿ. ಯಾಕಂತ ಹೇಳಿದ್ರೆ ನಮ್ಮ ಇಲಾಖೆ ಅಂತ ಹೇಳಿದಾಗ, ನಮ್ಮವರು ಅಂತ ಹೇಳಿದಾಗ, ನಮ್ಮತನ ಅನ್ನುವ ಅಸ್ಮಿತೆ ಅಂತ ಬಂದಾಗ
ಎಲ್ಲರೂ ಕೂಡ ನಾವು ಸಾಚಾಗಳ ಥರ ವರ್ತಿಸ್ಲಿಕ್ಕೆ ನೋಡ್ತಾ ಇದ್ದೀವಿ. ಆದರೆ ಹೌದ್ರಿ, ನಮ್ಮ ಕಡೆಯಿಂದನೂ ತಪ್ಪಾಗಿದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ಕಮೆಂಟ್. ಎಸ್.